ನಮಸ್ಕಾರ. ಇವತ್ತು ಸೆಪ್ಟೆಂಬರ್ 8. ನಿಮಗೊತ್ತು ಸೆಪ್ಟೆಂಬರ್ 8 ನಮ್ಮ ಮೂಡಿಗೆರೆಯ ಮಾಯಾವಿ ಚಿಂತಕ, ಪ್ರಗತಿಪರ ರೈತ, ಎಲ್ಲಕ್ಕಿಂತ ಹೆಚ್ಚಿನದಾಗಿ ನಮ್ಮ ರಾಷ್ಟ್ರಕವಿ ಕುವೆಂಪು ಅವರ ಮಗ ತೇಜಸ್ವಿಯವರ ಜನ್ಮದಿನದ ನೆನಪು. ಈ ಜನ್ಮದಿನದ ನೆನಪಲ್ಲಿ ಏನಾದರೂ ತೇಜಸ್ವಿಯವ್ರ ಬಗ್ಗೆ ಹೇಳಲೇಬೇಕಲ್ಲ. ತೇಜಸ್ವಿಯವರು ಮೂಡಿಗೆರೆಯಲ್ಲಿ ಕಾಫಿ ಬೆಳೆದಾಗ ಆ ಕಾಫಿ ಕಂದಾಯ ನಿಗದಿ ಮಾಡೋಕ್ಕೆ ಮೂಡಿಗೆರೆ ತಹಶೀಲ್ದಾರರು ಸಂಬಂಧಿತ RTC ಮ್ಯೂಟೇಷನ್ನು ಆಕಾರ ಬಂದು ತಂದು ಕೊಡಿ ಅಂತೇಳಿ ಮೂಡಿಗೆರೆ ಮಾಯಾವಿ ನಮ್ಮ ತೇಜಸ್ವಿಯವ್ರಿಗೆ ಪತ್ರ ವ್ಯವಹಾರ ಮಾಡಿರ್ತಾರೆ. ನೋಟಿಸ್ ಇಟ್ಕೊಂಡು ತಹಶೀಲ್ದಾರ್ ಕಚೇರಿಗೆ ಬರ್ತಾರೆ. ತಹಶೀಲ್ದಾರನ್ನ ಭೇಟಿ ಮಾಡ್ತಾರೆ. ನೀವು ಕೇಳಿರ್ತಕ್ಕಂಥ ಈ ಪಹಣಿ, ಆಕಾರ ಬಂದು ಮತ್ತು ಮ್ಯೂಟೇಷನ್ ಎಲ್ಲ ಎಲ್ಲಿ ಸಿಗ್ತವೆ ಅಂತ ಕೇಳ್ತಾರೆ. ಎಲ್ಲ ನಮ್ಮ ತಾಲೂಕು ಆಫೀಸಲ್ಲೇ ಸಿಗ್ತವೆ ಅಂತ ತಹಶೀಲ್ದಾರ್ ಹೇಳಿದಾಗ, ಅವೆಲ್ಲ ನಿಮ್ಮಲ್ಲೇ ಸಿಗ್ಬೇಕಾದ್ರೆ ನಾವು ಯಾಕೆ ಲಗತ್ತಿಸಿ ಹಾಕಬೇಕು ಅಂತನ ಮೂಡಿಗೆರೆ ತಹಶೀಲ್ದಾರ್ಗೆ ತೇಜಸ್ವಿಯವರು ಪ್ರಶ್ನೆ ಮಾಡ್ತಾರೆ. ಪ್ರಶ್ನೆ ಮಾಡಿಬಿಟ್ಟು ಇದನ್ನೆಲ್ಲ ನೀವೇ ಹುಡುಕಿ ತಗೊಳ್ಳಿ ಅಂತ ಹೇಳ್ಬಿಟ್ಟು ತುಂಬ ಖಾರವಾಗಿ ಪ್ರತಿಕ್ರಿಯೆ ಕೊಟ್ಬಿಟ್ಟು ಅಲ್ಲಿಂದ ಎದ್ದು ಹೊರ ನಡೀತಾರೆ. ಅವರು ಅದನ್ನು ತೊಗೊಂಡೇನೋ ಮಾಡ್ಕೋಬೋದು ಮುಂದೆ. ಆದರೆ ತೇಜಸ್ವಿಯವರು ತುಂಬ ಹಿಂದಿನ ಆ ಕಾಲದಲ್ಲೇ ಈ ರೀತಿ ಒಂದು ಆಶಯ ಹೊಂದಿದ್ರು. ಕಂದಾಯ ಇಲಾಖೆಯಲ್ಲಿ ಸಿಗ್ತಕ್ಕಂಥ ಈ ದಾಖಲೆಗಳನ್ನು ನಾವ್ಯಾಕೆ ಲಗತ್ತಿಸ್ಬೇಕು, ಅವರೇ ಹುಡ್ಕೊಂಡು ತಗೋಬೇಕು ಅಂತಕ್ಕಂಥದ್ದು ಆಶೆ ಆಗಿತ್ತು. ಈಗ ಆ ತೇಜಸ್ವಿಯವರೇ ಬಹು ಹಿಂದೆ ಹೊಂದಿದ್ದಂಥ ಆ ದಾಖಲೆ ಆಶಯವನ್ನು ನಮ್ಮ ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು ಅದನ್ನು ಸಾಕಾರಗೊಳಿಸಿದ್ದಾರೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ಈಗ ತುಂಬ ದಶಕಗಳಿಂದ ಮಾಡದೇ ಇದ್ದಂಥ ಕೆಲಸವನ್ನು ದರಖಾಸ್ತು ಭೂಮಿಗಳ ದುರಸ್ತಿ ಪೂಡಿ ಅಂತಕ್ಕಂಥ ದೊಡ್ಡ ಅಭಿಯಾನದ ಮೂಲಕ ಮಾಡ್ತಾಯಿದ್ದಾರೆ. ಅದನ್ನು ಮಾಡೋಕ್ಕೆ ಈಗ ರೈತರೇನು ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ಒದಗಿಸೋ ಅಗತ್ಯನೇ ಇಲ್ಲ. ಆ ದುರಸ್ತಿ ಪೂಡಿ ಮಾರ್ಗಸೂಚಿನಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಲೇಜ್ ಅಕೌಂಟೆಂಟು ಮತ್ತು ಅಭಿಲೇಖಾಲಯದ ಶಿರಸ್ದಾರರು, ಸಂಬಂಧಪಟ್ಟ ವಿಷಯ ನಿರ್ವಾಹಕರು ಕೂಡ ಅದನ್ನೆಲ್ಲ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ ಅಭಿಲೇಖಾಲಯದಲ್ಲಿ ಸಂಗ್ರಹಿಸಿ ಅವುಗಳನ್ನು ಅವರೇ ಸಂಗ್ರಹ ಮಾಡಿಕೊಂಡು ಈ ಏನು ದುರಸ್ತಿ ಪೋಡಿಗೆ 1 to 5, 6 to 8 ಎಲ್ಲ 6 to 8 ಎಲ್ಲವೆಲ್ಲ ಮಾಡ್ತಾರಲ್ಲ, ಆ ಪ್ರಕ್ರಿಯೆಗಳನ್ನ ಪೂರ್ವಕವಾಗಿರ್ತಕ್ಕಂಥ ದಾಖಲೆಗಳನ್ನು ಅವರೇ ಒದಗಿಸ್ಕೊಂಡು ಮಾಡಬೇಕು ಅಂತೇಳಿ ಸ್ಪಷ್ಟವಾಗಿ ಆದೇಶ ಏನು ಮಾರ್ಗಸೂಚಿ ಇದೆಯಲ್ಲ ಅದ್ರಲ್ಲಿ ಬಂದು ಇದಕ್ಕೆ ಕಾರಣಕರ್ತರು ಕಂದಾಯ ಸಚಿವರಾದ ಕೃಷ್ಣ ಬೈರೇಗೌಡರು. ಈ ಹಿಂದೆ ಬಹು ಹಿಂದೆ ನಮ್ಮ ತೇಜಸ್ವಿಯವರು ಈ ಆಶೆಯನ್ನು ಹೊಂದಿದ್ರು. ಅದು ಈ ಕಾಲಕ್ಕೂ ಇನ್ನದು ಬಂದಿರಲಿಲ್ಲ. ಅದಕ್ಕೆ ಈ ಕಾಲಕ್ಕೆ ತುಂಬ ಶ್ರಮಪಟ್ಟು ರೈತರನ್ನ ಅಲೆದಾಡಿಸಬಾರ್ದು ಅನ್ನೋ ಕಾರಣಕ್ಕೆ ನಮ್ಮ ಕೃಷ್ಣ ಬೈರೇಗೌಡರು ಇಂಥ ಒಂದು ಕೆಲಸವನ್ನು ಮಾಡಿದರೆ ಅದಕ್ಕೆ ಒಂದು ರೀತಿ ಎಲ್ಲೋ ನಮ್ಮ ತೇಜಸ್ವಿಯರ ಆಶಯ ಈ ಕಾಲಕ್ಕೆ ಈಡೇರ್ದಂಗಾಗಿದೆ. ಅದಕ್ಕೆ ಪ್ರಮುಖ ಕಾರಣಕರ್ತರು ನಮ್ಮ ಕೃಷ್ಣ ಬೈರೇಗೌಡರು ಅಂತ ಹೇಳೋಕ್ಕೆ ನಮಗಂತೂ ಹೆಮ್ಮೆ ಆಗುತ್ತೆ. ಮುಂದಿನ ದಿನಗಳಲ್ಲಿ ಎಲ್ಲ ಇಲಾಖೆಗಳಲ್ಲಾಗ್ಬೋದು ಮತ್ತೊಂದು ಈ ಏನಾದರೂ ರೈತರುಗಳು ಕ್ಲೇಮನ್ನು ಕೋರೋಕ್ಕೆ ಏನಾದರೂ ದಾಖಲೆಗಳನ್ನು ಲಗತ್ತಿಸಿ ಅಂತಲೇ ಕೇಳಬಾರ್ದು. ಅವ್ರದ್ದೇ ಇಲಾಖೆಯಲ್ಲಿ ಏನಾದರೂ ಅವೆಲ್ಲ ದಾಖಲೆಗಳಿದ್ರೆ, ಕಂದಾಯ ಇಲಾಖೆನಲ್ಲಿ ಬಹುಮುಖ್ಯ ರೈತರಿಗೆ ಸಂಬಂಧಪಟ್ಟಿದ್ದ ಇಲಾಖೆ, ಅಲ್ಲಿ ಈ ಥರದ್ದನ್ನು ಯಾವುದು ದಾಖಲೆಗಳನ್ನು ಕೇಳಬಾರ್ದು. ಅವರೇ ಅದನ್ನೆಲ್ಲ ಇಲಾಖೆಯಲ್ಲಿ ಸಂಗ್ರಹ ಮಾಡಿಕೊಂಡು ಅವರು ಲಗತ್ಸ್ಕೊಂಡ್ರೆ ರೈತರಿಗೆ ಅನುಕೂಲ. ಇದರಿಂದ ರೈತರಿಗೆ ಅಲದಾಟ, ಹೊರೆ ಮತ್ತೊಂದು ತಪ್ಪುತ್ತೆ. ಇಂಥ ಒಂದು ಮತ್ತಷ್ಟು ಇದೇ ಥರ ರೈತರಿಗೆ ಹೊರೆಯಾಗದಂತೆ ಕೃಷ್ಣ ಬೈರೇಗೌಡರು ಸಾಕ್ತಾ ಇರಲಿ ಇಲಾಖೆಯಲ್ಲಿ ಅಂತ ಹೇಳ್ತಾ ತೇಜಸ್ವಿಯವರಿಗೆ ಮತ್ತೊಮ್ಮೆ ಜನ್ಮದಿನ ಸವಿನೆನಪುಗಳು ನೆನಪಿಸ್ತಾ ಇವತ್ತು ಅವ್ರನ್ನ ಸ್ಮರಿಸೋಣ.